ನಾಳೆ ರಾಜ್ಯಾದ್ಯಂತ ನಾಗರ ಪಂಚಮಿ ಹಬ್ಬ ಆಚರಿಸಲ್ಪಡುತ್ತಿದ್ದು ಈಗಾಗಲೇ ತಯಾರಿ ನಡೆಯುತ್ತಿದೆ. ಇತ್ತ ಉಡುಪಿಯಲ್ಲಿ ಈ ವರ್ಷ ಮಳೆರಾಯ ಕೆಲವು ದಿನಗಳಿಂದ ಪ್ರತಾಪ ತೋರಿಸುತ್ತಿರುವ ಹಿನ್ನೆಲೆಯಲ್ಲಿ ಹೂವಿನ ಗಿಡಗಳು ಬಹುಪಾಲು ಕೊಳೆತಿದ್ದು ಪರಿಣಾಮ ಹೂವಿನ ದರ ಭಾರೀ ಏರಿಕೆ ಕಂಡಿದೆ. ಸಿಯಳದ ದರ ಕೂಡ ಗಗನ ಮುಟ್ಟುತ್ತಿದೆ. ಸಹಜವಾಗಿಯೇ ಇದರಿಂದ ಗ್ರಾಹಕರಿಗೆ ಶಾಕ್ ನೀಡಿದಂತಾಗಿದೆ. ಸಾಮಾನ್ಯವಾಗಿ ಹಬ್ಬಗಳ ಸಮಯ ಹೊರತುಪಡಿಸಿದರೆ ವರ್ಷವಿಡೀ ಎಲ್ಲ ವಿಧದ ಹೂಗಳ ದರ ಒಂದು ಮರಿಗೆ ಸರಾಸರಿಗಿಂತ ಕಡಿಮೆ ಇರುತ್ತದೆ. ಆದರೆ ಈ ವರ್ಷ ಹೂವಿನ ಇಳುವರಿ ಕಡಿಮೆಯಾಗಿದ್ದು ಹಿಂದೆಂದೂ ಕಾಣದ ರೀತಿಯಲ್ಲಿ ಬೆಲೆ ಏರಿಕೆಯಾಗಿದೆ. ಸೇವಂತಿಗೆ, ಮಲ್ಲಿಗೆ, ಕನಕಾಂಬರ, ಜಾಜಿ ಮಲ್ಲಿಗೆ, ಹಿಂಗಾರ, ಗುಲಾಬಿ, ಕಾಕಡ ಹೂಗಳ ದರ ಏರಿಕೆಯಾಗಿವೆ. ಶಂಕರಪುರ ಮಲ್ಲಿಗೆ 2100 ರಿಂದ 2400 ರೂಪಾಯಿ ದರ ತಲುಪಿದ್ದು ಗ್ರಾಹಕರು ಮಲ್ಲಿಗೆಯನ್ನು ಮುಟ್ಟುವಂತಿಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಅದೇ ರೀತಿ ಹಿಂಗಾರ ಇನ್ನಿತರ ಹೂಗಳ ದರ ಏರಿಕೆಯಾಗಿದೆ. ಅಲ್ಲದೆ ಸಿಯಳ ದರ ಕೂಡ 50 ರಿಂದ 60 ರೂಪಾಯಿಗೆ ಮಾರಾಟ ಮಾಡುತ್ತಿದ್ದಾರೆ. ಒಟ್ಟಿನಲ್ಲಿ ನಾಗನಿಗೆ ಪ್ರಿಯವಾದ ವಸ್ತುಗಳನ್ನು ಖರೀದಿಸುವ ಸಂದರ್ಭ ಗ್ರಾಹಕರಿಗೆ ಬಿಸಿ ಮುಟ್ಟಿದೆ.